ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವು ಹೇಳಿದಾಗೆ ಆಗಲಿ. ಎಲ್ಲ ಸರಿಯಾದ ಸಮಯಕ್ಕೆ ನಡೆಯೋ ಹಾಗೆ ನಾನು ನೋಡ್ಕೋತೀನಿ. ಹೌದು ಚಿರು, ಇಬ್ಬಿಬ್ರು ಹೆಣ್ಮಕ್ಳು ರೆಡಿ ಆಗ್ಬೇಕಿರೋದ್ರಿಂದ ತುಂಬಾ ಟೈಮ್ ತಗೊಳುತ್ತೆ. ಇಬ್ರನ್ನ ರೆಡಿ ಮಾಡ್ಬೇಕಲ್ವಾ? ಇನ್ನೂ ತುಂಬಾ ಕೆಲಸ ಬೇರೆ ಬಾಕಿ ಇದೆ. ಬೇಗ ರೆಡಿ ಆಗ್ಬಿಡಿ. ಜೋಡಿ ವಿವಾಹ ಮಾಡೋ ಹಾಗಿಲ್ಲ. ಯಾಕೆ ಪುರೋಹಿತ್ರೆ ಏನೇ ಮಾತೇನಾಡ್ತ? ಈಗ ಅಕಸ್ಮಾತ್ ಜೋಡಿ ವಿವಾಹ ಆದ್ರೆ ವ್ರತದ ಫಲ ದಕ್ಕೋದಿಲ್ಲ. ನೀವು ಮಾಡಿರೋ ವ್ರತಕ್ಕೆ ಪೂಜೆಗೆ ಯಾವ ಬೆಲೆನೂ ಉಳಿಯೋದಿಲ್ಲ. ಹಾಗಾದ್ರೆ ಅದಕ್ಕೆ ಪರಿಹಾರ ಏನು? ಮರುಮಾಂಗಲ್ಯ ಆದ್ರೆ ಮಾತ್ರ ವ್ರತ ಸಂಪೂರ್ಣ ಆಗೋದಲ್ವಾ? ಹಾಗೇನೂ ಇಲ್ಲ. ಇವತ್ತು ಶರತ್ ಮತ್ತೆ ದುರ್ಗಾ ಮರುಮಾಂಗಲ್ಯ ನಡೀಲಿ. ಯಾಕೆಂದ್ರೆ ಅವರಿನ್ನು ಹೊಸ ಜೋಡಿಗಳು. ಮದುವೆಲು ಯಾವ ಶಾಸ್ತ್ರನೂ ಆಗಿರ್ಲಿಲ್ಲ. ಚಿರಾಗ್ ದೀಪ ಮರುಮಾಂಗಲ್ಯಕ್ಕೆ ಇನ್ನು 3 ದಿನಗಳ ನಂತರ ಒಂದು ಮುಹೂರ್ತ ಇದೆ. ಅಲ್ಲ, ಚಿರು ಮತ್ತೆ ದೀಪ ಮರುಮಾಂಗಲ್ಯ ಆಗ್ಲಿಲ್ಲ ಅಂದ್ರೆ ವ್ರತ ಹೇಗೆ ಕಂಪ್ಲೀಟ್ ಆಗುತ್ತೆ? ಪರವಾಗಿಲ್ಲ ಅಣ್ಣ, ಇವತ್ತು ಮುಹೂರ್ತ ಒಳ್ಳೇದಿದೆ. ಇನ್ನು 3 ದಿನ ಬಿಟ್ಟು ಇನ್ನೊಂದು ಒಳ್ಳೆ ಮುಹೂರ್ತ ಇರತ್ತಲ್ವಾ? ಆಗ ನಾನು ಹಸ್ಬೆಂಡು ಮದುವೆ ಮಾಡ್ಕೊಂಡ್ರೆ ಆಯ್ತು. ಇಷ್ಟು ಕಷ್ಟಪಟ್ಟು ವ್ರತ ಮಾಡಿ ಅದ್ರ ಫಲ ಸಿಗಲ್ಲ ಅಂದ್ರೆ ಕಷ್ಟ ಆಗತ್ತೆ. ಇವತ್ತು ನೀವಿಬ್ರು ಮದುವೆ ಆಗಿ. ನಿಮ್ಮಿಬ್ರು ಮಗಳು ನಿಮ್ಗೋಸ್ಕರ ಕಾಯ್ತಿರ್ತಾಳೆ. ಹೌದು, ಇನ್ 3 ದಿನ ಅಷ್ಟೇ ತಾನೆ. ನಾವೆಲ್ಲರೂ ಸಿಗೋದಕ್ಕೆ ಏನೊಂದು ಕಾರಣ ಸಿಕ್ತು. ಹೇಗೂ 3 ದಿನ ಟೈಮ್ ಸಿಕ್ಕಿದೆ. ಅಷ್ಟರಲ್ಲಿ ಚಿರು ದೀಪ ಮರುಮಾಂಗಲ್ಯ ನಡೀದೇ ಇರೋ ತರ ನಾನ್ ನೋಡ್ಕೋಬೇಕು. ಏನಾದ್ರೂ ಒಂದ್ ದಾರಿ ಹುಡುಕ್ತೀನಿ. ದುರ್ಗಾ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ. ನೀ ನನ್ನ ಅಣ್ಣನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ಪುಟ್ ಮೇಡಮ್ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಅದ್ ಸರಿ, ಮದ್ವೆ ಸೀರೆಯಲ್ಲಿ? ಮದ್ವೆ ಸೀರೆ ರೆಡಿ. ದುರ್ಗಾ, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ಈ ಸೀರೆ ಉಟ್ಕೊಂಡ್ರೆ ಇನ್ನೂ ಸುಂದರವಾಗಿ ಕಾಣಿಸ್ತೀಯ. ಇದನ್ನ ನಮ್ ಚಿರು ಅವನ್ ಕೈಯಾರೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರೋ ಸ್ಯಾರಿ. ನಾರ್ತ್ ಇಂಡಿಯನ್ ಅಂಡ್ ಸೌತ್ ಇಂಡಿಯನ್ ಬ್ರೈಡಲ್ ಲುಕ್ ನ ಫ್ಯೂಷನ್ ಮಾಡಿ ಡಿಸೈನ್ ಮಾಡಿದ್ದಾನೆ. ಅವನ್ ತಂಗಿ ದುರ್ಗಾ ಮದ್ವೆಯಲ್ಲಿ ಇದೇ ಸೀರೆ ಉಟ್ಕೋಬೇಕು ಅನ್ನೋದೇ ಅವನ ಆಸೆ. ನೋಡು, ಚೆನ್ನಾಗಿದೆ ಅಲ್ಲ? ಸೀರೆ ತುಂಬಾ ಚೆನ್ನಾಗಿದೆ ಅಲ್ವಾ ದೀಪಾ? ಹ್ಞೂ ಅಕ್ಕ, ನನ್ನ ಹಸ್ಬೆಂಡು ಈ ಬಣ್ಣ ದುರ್ಗನ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಇದನ್ನ ರೆಡಿ ಮಾಡಿಸಿದಂತೆ. ಧಾರೆ ಸೀರೆನೂ ರೆಡಿ ಇದೆ, ಕೊಟ್ಬಿಡ್ತೀನಿ. ಅರ್ಚನಾ, ಅಲ್ಲಿ ಮಂಟಪದ ಹತ್ರ ಏನಾದ್ರೂ ಕೆಲಸ ಇದ್ರೆ ಹೋಗಿ ನೋಡು. ಆಮೇಲೆ ಗಡಿಬಿಡಿ ಆಗ್ಬಾರ್ದಲ್ವಾ? ಹಾ ಸರಿ, ನಾನು ಈಗಲೇ ಹೋಗ್ತೀನಿ. ದುರ್ಗಾನ ನಾನು ರೆಡಿ ಮಾಡ್ತೀನಿ. ಪರವಾಗಿಲ್ಲ ಮೇಡಮ್, ನಾನು ಮಾಡ್ತೀನಿ. ಅವಳ ರೆಡಿ ಮಾಡೋ ರೆಸ್ಪಾನ್ಸಿಬಿಲಿಟಿ ನಂದು ಅಂತ ಹೇಳ್ತಿದ್ದೀನಲ್ಲ. ಮೇಕಪ್ನ ಗಂಧ ಗಾಳಿನೇ ಗೊತ್ತಿಲ್ದಿರೋ ನೀನು ಇವಳನ್ನ ರೆಡಿ ಮಾಡಿದ್ರೆ ಆ ಕೆಲಸ ಹಾಳಾಗತ್ತೆ. ನಿನಗೇನಿದ್ರು ಪೂಜೆ ಪುನಸ್ಕಾರ ಮಾತ್ರ ಗೊತ್ತಿರುತ್ತೆ. ಆ ಕೆಲಸನಾದ್ರೂ ಕರೆಕ್ಟ್ ಆಗಿ ಮಾಡಿ ಹೋಗು. ಇವಳನ್ನ ನಾನು ರೆಡಿ ಮಾಡ್ತೇನೆ. ಮೇಡಮ್ ಪರವಾಗಿಲ್ಲ ಮೇಡಮ್. ದುರ್ಗಾ, ಇವಳು ಹಳ್ಳಿಗೆ ಹೋಗು. ಇವಳಿಗೆ ಇದ್ರ ಬಗ್ಗೆ ಏನು ಜ್ಞಾನನೇ ಇಲ್ಲ. ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ನೀನೇನು ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗು ಅಂತ ಹೇಳ್ದೆ ತಾನೆ.